ನೀವು ಇದು ಒಂದೇ ಕುಟುಂಬದ ಮೂವರನ್ನ ಗುಂಡಕ್ಕೆ ಕೊಲ್ಲೋದು ಅಂತಂತಂದ್ರೆ ಅವರು ಮಾಡಿದ್ದೇನು? ಸರ್ಕಾರ ಇದನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ಈಗ ನಾನು ಮೊದಲು ಅರೆಸ್ಟ್ ಮಾಡಬೇಕು. ನಾನು ಹೇಳಿದ್ದು ಅವನ್ನೆಲ್ಲನೂ ಓಡಾಡೋದು ಬಿಟ್ಬಿಟ್ಟು ನ್ಯಾಯ ಯಾವಾಗ ಕೊಡೋದು? ನಾನು ಇಷ್ಟ ಬಂದಂಗೆ ಸರ್ಕಾರ ಗುಂಡಾಗಿ ಯಾರನ್ನ ಕೊಲ್ಲಬಹುದು ಅಂತಿದ್ಯಾ? ಅಮಾನವೀಯ ಘಟನೆ ನಡೆದಿದೆ. 3 ಜನರನ್ನ ಎನ್ಕೌಂಟರ್ ಮಾಡಲಾಗಿದೆ ಕೊಳ್ಳೇಗಾಲ ತಾಲೂಕಿನಲ್ಲಿ. ಇದು ಒಂದು ರೀತಿಯ ಅಮಾನವೀಯ ಮತ್ತು ನೇರವಾಗಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಅವರೇನಾದ್ರೂ ಇವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದ್ರೆ, ಈಗ ವಿರೋಧ ಪಕ್ಷ ನಾಯಕರೇ ಫಸ್ಟ್ ಕ್ವಶನ್ ತಗೊಳ್ಳೋಣ, ಅದಾದ್ಮೇಲೆ ಅವಕಾಶ ಮಾಡಿಕೊಡ್ತೀನಿ. ನೋಡಿ, ಅಲ್ಲಲ್ಲ ಸದನ ನಡೆಯತಕ್ಕಂತ ಸಂದರ್ಭದಲ್ಲಿ ಆಗಿರೋದ್ರಿಂದ ನಿಮ್ಮ ಬೇರೆ ಯಾವುದಕ್ಕೂ ನೀವು ಕ್ವಶನ್ ಆನ್ಸರ್ ತಗೋಬೇಡಿ ಅಂತ ನಾವು ಹೇಳೋದಿಲ್ಲ. ಇದಕ್ಕೆ ಸರ್ಕಾರ ಮೊದಲು ಅವರನ್ನು ಹೇಳಿಕೆಯನ್ನು ಮಾಡಲಿ. ಈಗ ಇಮಿಡಿಯೇಟ್ಲಿ ಅದನ್ನ ತಹಸೀಲ್ದಾರರಿಗೆ ಒಪ್ಪಿಸಿದ್ದಾರೆ ಒಂದು ಎನ್ಕ್ವೈರಿಗೆ. ಇದು ಸಾಧುವಾದದ್ದಲ್ಲ. ನಮಗೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡ್ಲಿ. ಅದಾದ ಮೇಲೆ ಇದನ್ನ ನೋಡಿ, ಈಗ ನಮ್ಮಲ್ಲಿ ಎಲ್ಲ ವಿಚಾರಗಳು ಕೂಡ ನಾವು ಫಸ್ಟ್ ಕ್ವಶನ್ ಅವರು ತಗೊಳ್ಳೋದು ನಮ್ಮ ಸಂಪ್ರದಾಯ. ಮನುಷ್ಯ ಪ್ರಶ್ನೋತ್ತರ ತಗೊಳ್ತೀವಿ, ಅದಾದ್ಮೇಲೆ ಸರ್ಕಾರ ಅದಕ್ಕೆ ಉತ್ತರ ಕೊಡುತ್ತೆ. ನೋಡಿ, ಕ್ರಮದ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ. ಇದೊಂದು ಅಮಾನವೀಯ. ನಾನು ನಿಮ್ಗೆ ಹೇಳಿ, ಇದು ಒಂದೇ ಕುಟುಂಬದ ಮೂವರನ್ನ ಗುಂಡಕ್ಕೆ ಕೊಲ್ಲೋದು ಅಂತಂತಂದ್ರೆ ಅವರು ಮಾಡಿದ್ದೇನು? ಸರ್ಕಾರ ಇದನ್ನ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಸರ್ಕಾರ ಅದ್ರ ಬಗ್ಗೆ ಅವ್ರು ಹೇಳಿ ಕೊಡ್ತಾರೆ. ಇಲ್ಲ, ಅದು ದಾರಿ ತಪ್ಪುವಂತ ಪರಿಸ್ಥಿತಿ ಇದೆ. ಆದ್ರಿಂದ ಈಗ ಮೊದಲು ಸರ್ಕಾರ ಅದನ್ನು ಹೇಳಿಕೆ ಮಾಡಿ, ಅದ ನಂತರ ಕ್ವಶನ್ ಆನ್ಸರ್ ದಯಮಾಡಿ ಪರಿಗಣಿಸಿದ್ರೆ ಆ 10 ಲಕ್ಷ ಕೊಟ್ಟು ಅರ್ಥ ಮಾಡಿ ಹೇಳಿದೀರಾ. ದಯವಿಟ್ಟು ನೀವು ಹೇಳಿದೀರಾ, ನಾನು ಸರ್ಕಾರ ಉತ್ತರ ಕೊಡ್ತೀನಿ. ನಾನು ಕೂತ್ಕೊಳ್ಳಿ. ಇಲ್ಲ, ಮೊದಲು ಸರ್ಕಾರ ಉತ್ತರ ಕೊಡ್ಲಿ, ಅದಾದ್ಮೇಲೆ ನಾವು ಮುಂದುವರಿಯೋಣ. ಮಂತ್ರಿಗಳೇ ಹೇಳಿದ್ದಾರೆ ಪುಟ್ಟರಂಗ ಶೆಟ್ಟಿ ಏನಂತ ಅಂದ್ರೆ, ಇದು ಸಚೇತಕರೇ, ಈಗ ವಿರೋಧ ಪಕ್ಷ ನಾವು ಮಾತಾಡ್ತಾ ಇರುವಾಗ ನೀವು ಎದ್ದು ನಿಂತ್ಕೊಳ್ತೀರಾ? ಅಲ್ಲಲ್ಲ, ನೀವು ನಿಂತ್ಕೊಳ್ಳೋದು ಸರಿಯಲ್ಲ. ಅಲ್ಲಲ್ಲ, ಅಲ್ಲ, ಹೋದವ್ರನ್ನೆಲ್ಲ ನೀವು ಶೂಟ್ ಮಾಡ್ತಾ ಹೋಗ್ಬಿಟ್ರೆ ಏನ್ ಫಾರೆಸ್ಟ್ ಎಲ್ಲ ಉಳಿದು ಬಿಡ್ತಾ? ಇವತ್ತು ಫಾರೆಸ್ಟ್ ಕಾಡುಗಳ್ರು ಯಾರು ಅಂತಂದ್ರೆ ಕಾಡನ್ನ ಕಾಯುವ ಅಧಿಕಾರಿಗಳೇ ಕಳ್ರು. ಕೊಲ್ಲುದು ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಈ ರೀತಿ ಅಮಾನುಷವಾಗಿ ಅದರಲ್ಲಿ ಅವರು ಮೈನಾರಿಟೀಸು, ಅವರನ್ನ ಏನು ಅವರ ರಕ್ಷಣೆ ಮಾಡಬೇಕಾಗ ಹೋಗಿ ಗುಂಡಾಕಿ ಕೊಲ್ಲುದು ಅಂತ ಹೇಳಿದ್ರೆ ನಾನೀಗಾಗಲೇ ತಮ್ಗೆ ಹೇಳಿದ್ದೀನಿ, ಸರ್ಕಾರದಿಂದ ಉತ್ತರ ಕೊಡ್ತೀನಿ. ಈಗಲ್ಲ, ಐ ಕೆನಾಟ್ ಕಾಂಪ್ರಮೈಸ್ ಕ್ವಶನ್ ಆನ್ಸರ್. ದಯವಿಟ್ಟು ಕೂತ್ಕೊಳ್ಳಿ. ನೀವು ಪ್ರಶ್ನೆ ತಗೊಳ್ತೀವಿ. ಮೊದಲೇ ಹೇಮಲತಾ ನಾಯಕ್ ಬಿಡಿ. ನಾನು ಬೇರೆ ಕರಿತೀನಿ. ನಾನು ಈಗ ನಾನು ಮೊದಲು ಅರೆಸ್ಟ್ ಮಾಡಬೇಕು. ನಾನು ಹೇಳಿದ್ದು ಅವನ್ನೆಲ್ಲನೂ ಓಡಾಡೋದು ಬಿಟ್ಬಿಟ್ಟು ನ್ಯಾಯ ಯಾವಾಗ ಕೊಡೋದು? ನಾನು ಸರ್ಕಾರ ನ್ಯಾಯ ಕೊಡೋದು ಯಾವಾಗ? ನಾನು ಸರ್ಕಾರ ಸದನ ಇಲ್ಲಿ ನಡೀತಾ ಇದೆ, ಆಗುತ್ತೆ. ನಾನು ಉತ್ತರ ಕೊಡ್ತೀನಿ. ನಾನು ಸ್ವಲ್ಪ ಅವಕಾಶ ಕೊಡಿ. ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ. ಸಭಾಪತಿಗಳೇ, ರಾಜ್ಯದಲ್ಲಿ ಯಾವುದೇ ಪ್ರಾಣ ರಕ್ಷಣೆ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಅನ್ಯಾಯವಾಗಿದ್ರೆ ಅದನ್ನ ಸರಿಪಡಿಸೋದಕ್ಕೂ ಕೂಡ ಆಗಿದ್ದೇವೆ. ಆದ್ರೆ ಅವರು ನಂತರ ಚರ್ಚೆಗೆ ತೆಗೆದುಕೊಂಡಾಗ ಮಂತ್ರಿಗಳೇ ಬಂದು ಸರ್ಕಾರದ ಪರವಾಗಿ ಅವರು ಉತ್ತರ ಕೊಡ್ತಾರೆ. ಈಗ ದಯವಿಟ್ಟು ಪ್ರಶ್ನೆ ಉತ್ತರಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಈಗಾಗಲೇ FIR ಹಾಕಿಬಿಟ್ಟಿದ್ದಾರೆ. FIR ಆಗೋಗಿದೆ.
ನೀವು ಜುಡಿಷಿಯಲ್ ಎನ್ಕ್ವೈರಿ ಕೊಡಿ ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ದಾರೆ. ಇದೇನು ಸಣ್ಣ ವಿಷಯವಾ? ವಿರೋಧ ಪಕ್ಷ ಕೇಳಿ ಪ್ರಾಣಗಳನ್ನು ಕಳ್ಕೊಂಡಿದ್ರಿ, ಸಣ್ಣ ಸಭಾನಾಯಕರು ಮಂತ್ರಿಗಳ ಬಗ್ಗೆ ಉತ್ತರ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಕೂಡ ನೀವು ಮತ್ತೆ ಕೇಳ್ಬೋದು. ಹೇಳ್ತಿ ಹೇಳಿಕೆ ಆಯ್ತಲ್ಲ ಅದು. ಅಲ್ಲ ಬರ್ಲಿ, ಈಗ ಕೊಡ್ಲಿ, ಸಭಾಪತಿ ಈಗ ಕೊಡ್ಲಿ. ಪಕ್ಷದ ಯಾವುದೇ ನೋಟಿಸ್ ಕೂಡ ಕೊಟ್ಟಿಲ್ಲ. ಅದನ್ನು ಜುಡಿಷಿಯಲ್ ಎನ್ಕ್ವೈರಿ ಕೊಡ್ಲಿ, ಅವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡ್ರೆ ಪರಿಹಾರ ಕೊಡಬೇಕು, ನೋಟಿಸ್ ಕೆಲಸ ಕೊಡಬೇಕು, ನೋಟಿಸ್ ಕೂಡ ಕೊಟ್ಟಿಲ್ಲ, ಕೆಲಸ ಕೊಡಬೇಕು, ಒಂದೊಂದು ಕೋಟಿ ರೂಪಾಯಿ ಒಳಗೆ ಪರಿಹಾರ ಕೊಡಬೇಕು. ಏನ್ ಇಷ್ಟ ಬಂದಂಗೆ ಸರ್ಕಾರ ಗುಂಡಾಗಿ ಯಾರನ್ನ ಕೊಲ್ಲಬೇಕಂತಿದ್ಯಾ? ಭಿಕ್ಷೆ ಸಂಬಂಧಪಟ್ಟ ಸಚಿವರು ಬಂದು ಉತ್ತರ ಕೊಡ್ತೀನಿ ಅಂದ್ಮೇಲೆ ಉತ್ತರ ಕೊಡ್ತೀವಿ, ನಾವು ಸಿದ್ಧರಿದ್ದೀವಿ ಉತ್ತರ ಕೊಡಕ್ಕೆ. ಮನೆ ಸಭಾಪತಿಗಳೇ ಹೌದ್ರಿ, ಸಭಾಪತಿ ಕೊಡ್ತೀವಿ, ಮಂತ್ರಿಗಳು ಕೂತ್ಕೊಳ್ಳಿ ಮತ್ತೆ ಕೂತ್ಕೊಳ್ಳಿ ಸ್ವಾಮಿ. ನೋಟಿಸ್ ಕೂಡ ಕೊಟ್ಟಿಲ್ಲ ನೀವು. ಕೂತ್ಕೊಳ್ಳಿ. ಈಗ ಸರ್ಕಾರದವರು ಹೇಳಿದ್ದಾರೆ, ಮಂತ್ರಿ ಕರೆದು ಉತ್ತರ ಕೊಡ್ತೀನಿ ಸಭಾ ನಾಯಕರಿಗೆಲ್ಲ ಹೇಳಿದ್ದಾರೆ. ಅದ್ ಕೇಳಿದ್ಮೇಲೆ ಮತ್ತೆ ನೀವೇನೋ ಹೇಳಬೇಕು. ಒಂದ್ ನಿಮಿಷ ಅವರು ಆಲ್ರೆಡಿ ಹಿ ಮೇಡ್ ಇಟ್ ವೆರಿ ಕ್ಲಿಯರ್, ವೆಯ್ಟ್ ಫಾರ್ ಸಮ್ ಟೈಮ್, ಅದನ್ನ ಕರ್ಸ್ತೀವಿ ಉತ್ತರ ಕೊಡ್ತೀವಿ ಹೇಳಂತ ಮಾತು ಹೇಳಿದ್ದಾರೆ. ಅಲ್ಲಿವರೆಗೂ ತಾಳ್ಮೆ ಇರಲಿ. ಪ್ರಶ್ನೆ ನಿಮ್ದೇ ಪ್ರಶ್ನೆಗಳು ಜಾಸ್ತಿ ಇದೆ. ಪ್ರಶ್ನೋತ್ತರ ಇಷ್ಟು ಕಷ್ಟದಲ್ಲಿ ಇವತ್ತು ಎಲ್ಲ ಪ್ರಶ್ನೆಗಳು ಹಾಕ್ತೇವೆ, ಉತ್ತರ ಬರುತ್ತೆ. ಅದಕ್ಕೆ ಚರ್ಚೆ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಲ್ಲ, ಒಂದ್ ನಿಮಿಷ ಪ್ರಶ್ನೆ ಉತ್ತರ ಆಗ್ಲಿ, ಅದಾದ್ಮೇಲೆ ಅದನ್ನ ತಗೊಳ್ತೀರ. ಆಯ್ತು. ಒಂದು ಕೇಳಿ, ಅವ್ರು ಏನ್ ಹೇಳಿದ್ದಾರೆ? ಜಿಂಕೆ ಮಾಂಸ ಬಂದಿದೆ ಅಂತಾರೆ. ಇವರಲ್ಲಿ ಸಭಾಪತಿಗಳು ತೀರ್ಮಾನ ಕೊಟ್ಟರಂತ ಮತ್ತೆ ನೀವು ಯಾಕೆ ಮಾತಾಡ್ತೀರಿ? ಗೋಲಿಬಾರದ ಸಾವಿನಲ್ಲಿ ರಾಜಕೀಯ ಮಾಡ್ತಿದ್ರ ನೀವು? ಗೋಲಿಬಾರದಂತ ಸಾವಿನಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀರಾ? ಹೇಮಲತಾ ನಾಯಕ್ ಉತ್ತರ ಕೊಡ್ತಾರೆ. ಅದು ಅರೆಸ್ಟ್ ಮಾಡಿದ್ದೀವಿ, ಸಂಬಂಧಪಟ್ಟಂತ ಮಂತ್ರಿಗಳು ಬಂದು ಉತ್ತರ ಕೊಡ್ತಾರೆ ನಿಮಗೆ. ನೀವು ರಾಜಕಾರಣ ಮಾಡ್ತೀರಾ? ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ನಾಯಕರಾಗ್ಲಿ, ವಿರೋಧ ಪಕ್ಷದ ಸದಸ್ಯರಾಗ್ಲಿ, ಸದನದ ನಿಯಮಾವಳಿ ಪ್ರಕಾರ ಯಾವುದೇ ಉತ್ತರ ಕೊಡ್ತಾರೆ. ಸಂಬಂಧಪಟ್ಟಂತ ಮಂತ್ರಿಗಳು ಸಭಾಪತಿಗಳೇ, ಬಂದು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸಭಾ ನಾಯಕರು. ಉತ್ತರ ಕೊಡ್ತೀವಿ ಅಂದ್ಮೇಲೆ ಸನ್ಮಾನ್ಯ ಸಭಾಪತಿಗಳೇ, ನಾನು ವಿರೋಧ ಪಕ್ಷದ ನಾಯಕರನ್ನ, ವಿರೋಧ ಪಕ್ಷದ ಸದಸ್ಯರಿಗೆ ಹೇಳಕ್ ಇಷ್ಟಪಡ್ತೇನೆ, ಸದನದ ನಿಯಮಾವಳಿಗಳನ್ನ ದಯವಿಟ್ಟು ಪಾಲಿಸಿ. ನೀವು ಸೂಚನೆಗಳನ್ನ ನಂದು ಅಭ್ಯಂತರ ಇಲ್ಲ. ದಯವಿಟ್ಟು ವಿಷಯ ತಿಳ್ಕೊಳ್ಳಿ. ಇದನ್ನ ಇದು ಸರ್ಕಾರ ಸಮರ್ಪಕ ನೋಡಿ, ಸರ್ಕಾರ ಸಮರ್ಪಕವಾದಂತ ಉತ್ತರ ಕೊಡ್ಲಿಕ್ಕೆ ತಯಾರಿದೆ. ಸರ್ಕಾರ ಸಮರ್ಪಕವಾದ ಉತ್ತರಗಳನ್ನ ಕೊಡ್ಲಿಕ್ಕೆ ತಯಾರಿದೆ. ದಯವಿಟ್ಟು ಸದನದ ನಿಯಮಾವಳಿಯನ್ನ ಪಾಲಿಸಬೇಕು. ತಮಗೆ ಮುಂಚಿತವಾಗಿ ನೋಟಿಸ್ ಕೊಟ್ಟಿಲ್ಲ ಮತ್ತು ಸರ್ಕಾರ ಮಾಹಿತಿ ಇಲ್ಲ. ನಾವು ಉತ್ತರ ಕೊಡ್ತೀವಿ, ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅವ್ರಿಗೆ. ನೋಡಿ ಸಭಾಪತಿಗಳೇ, ಈ ತರ ಮಾನ್ಯ ಸದಸ್ಯರು ಆಕ್ಷೇಪಣೆ ಮಾಡೋದು ಸರಿಯಲ್ಲ, ಇದು ಸರಿಯಲ್ಲ. ಸಚೇತಕರೇ ತಯಾರಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ. ಅಲ್ಲ,
ಅಲ್ಲ, ಸರ್ಕಾರ ಚರ್ಚೆ ಮಾಡಕ್ಕೆ ರೆಡಿ ಅಂತ ಹೇಳಿದ್ರು ಕೂಡ ನೀವು ದಯವಿಟ್ಟು ಸರ್ಕಾರ ಕೊಡಬೇಕು. ಅಲ್ಲಲ್ಲ, ನಾವು ಕ್ವಶನ್ ಮಾಡಬಾರ್ದು. ಕ್ವಶನ್ ಅಲ್ಲ, ಕ್ವಶನ್ ಬೇಕೇ ಬೇಡ. ಚರ್ಚೆ ಆಗಲಿ. ನಾವೆಲ್ಲ ಅಲ್ಲ, ಕ್ವಶನ್ ಬೇಕೇ ಮಾಡೋದು ನಾನು ಕೇಳ್ತೀನಿ ನಿಮ್ಗೆ. ನಾವು ತಗೊಳ್ತೀವಿ ಅದನ್ನ. ನೀವು ಈಗಾಗಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ, ತಗೊಂಡು ಆಮೇಲೆ ತಗೊಳ್ತೀವಿ. ರವಿಗೆ ಒಂದು ಮಾತು ಕೇಳಕ್ ಬರ್ತಾ ಇದ್ದೀನಿ. ರೂಲಿಂಗ್ ಕೊಟ್ಟಾಗಿದೆ, ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ನಾವು ಉತ್ತರ ಕೊಡಕ್ಕೆ ರೆಡಿ ಇದ್ದೀವಿ, ಬಟ್ ನಿಯಮಗಳ ಪ್ರಕಾರ ಸೂಚನೆ ಕೊಟ್ಟು ಕೊಡಿ. ಚರ್ಚೆ ಮಾಡಕ್ಕೆ ಈ ತರ ನೀವು ನಿಯಮಾವಳಿ ಪ್ರಕಾರ ನಡೀಬೇಕು ಅಂತ ಹೇಳ್ತಾ ಇದ್ದೀವಿ. ನೀವು ಗಾಳಿ ಹೇಳಿದ್ರೆ ಇದು ಸರ್ಕಾರಿ ಕೊಲೆ. ಇದು ಸರ್ಕಾರಿ ಕೊಲೆ ಅವೆಲ್ಲ ಇದಕ್ಕೆ ತೆಗೆದಾಕ್ಬೇಕು. ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಇದ್ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಮಾಧ್ಯಮದ ಕೂಡ ಸರ್ಕಾರ ಕೊಲೆ ಸರ್ಕಾರ ಮಾಡಿಲ್ಲ, ಯಾರು ಆದೇಶ ಕೊಟ್ಟಿಲ್ಲ ಸರ್ಕಾರದಿಂದ. ಯಾರು ಅದನ್ನು ಯಾಕೆ ನೀವು ಕಂಟ್ರೋಲ್ ಮಾಡಿಲ್ಲ? ಅವರನ್ನು ಸಮುದಾಯಕ್ಕೆ ಕೇಳಿ. ಅಧ್ಯಕ್ಷರೇ, ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.